ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದ ಹಾಗೆ ದಾಖಲೆಗಳನ್ನು ರವಾನೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿರುವಂತಹ ಲೋಕಾಯುಕ್ತ ಕೇಂದ್ರ ಕಚೇರಿಗೆ ಶಿಫ್ಟ್. ದಾಖಲೆ ಪತ್ರ ತೆಗೆದುಕೊಂಡು ಹೋದಂತಹ ಲೋಕಾಯುಕ್ತ ಅಧಿಕಾರಿ ಬೆಂಗಳೂರಿನಲ್ಲಿರುವಂತಹ ಲೋಕಾಯುಕ್ತ ಕೇಂದ್ರ ಕಚೇರಿಗೆ ಶಿಫ್ಟ್ ಮಾಡಲಾಗಿದೆ. ಡಾಕ್ಯುಮೆಂಟ್ಗಳನ್ನ, ದಾಖಲೆ ಪತ್ರಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಿದ್ದಾರೆ. ಅಲ್ಲಿಂದ ಎಫ್ಐಆರ್ ಪ್ರತಿ, ಕೆಲ ಡಾಕ್ಯುಮೆಂಟ್ಗಳು ಇದೆಲ್ಲವನ್ನು ಕೂಡ ಅಧಿಕಾರಿಗಳು ಅಲ್ಲಿಂದ ಶಿಫ್ಟ್ ಮಾಡ್ತಿದ್ದಾರೆ. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಈಗ ದಾಖಲೆಗಳನ್ನು ರವಾನೆ ಮಾಡುವಂಥ ಕೆಲಸ ಆಗ್ತದೆ. ಬೆಂಗಳೂರಿನ ಕೇಂದ್ರ ಕಚೇರಿಗೆ, ಲೋಕಾಯುಕ್ತದ ಕೇಂದ್ರ ಕಚೇರಿಗೆ ಶಿಫ್ಟ್ ಮಾಡುವಂಥ ಕೆಲಸ. ಅಧಿಕಾರಿಗಳು ಬಂದು ಅಲ್ಲಿ ದಾಖಲೆ ಪತ್ರಗಳನ್ನು ಕಲೆಕ್ಟ್ ಮಾಡಿ ಅಲ್ಲಿಂದ ತೆಗೆದುಕೊಂಡು ಹೋಗ್ತಿದ್ದಾರೆ. ಎಫ್ಐಆರ್ ಕಾಪಿ ಇರ್ಬೋದು, ಹಾಗೆ ಒಂದಷ್ಟು ದಾಖಲೆಗಳನ್ನು, ಪ್ರಮುಖ ದಾಖಲೆಗಳನ್ನು ತೆಗೆದುಕೊಂಡು ಈಗ ಬೆಂಗಳೂರಿನ ಕೇಂದ್ರ ಕಚೇರಿಗೆ ಆ ಒಂದು ದಾಖಲೆಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಸೊ ನಾವು ಮುಡಾ ಸಂಬಂಧಪಟ್ಟ ಹಾಗೆ ಏನು ಎಫ್ಐಆರ್ ದಾಖಲಾಗಿದೆ, ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದ ಹಾಗೆ ದೇವರಾಜು ಇವರೆಲ್ಲ A3, A4 ಅಂತ ದಾಖಲೆ ಮಾಡಲಾಗಿದೆ. ಒಂದ್ ಕಡೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾದ್ರೆ ಕಾಂಗ್ರೆಸ್ ಮಾತ್ರ ಅಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಓರ್ವ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶ. ಸಿಎಂ ರಾಜೀನಾಮೆ ಕೇಳಿದ ಬಿಜೆಪಿ ನಾಯಕರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಗೋಧ್ರಾ ಗಲಭೆ ನಡೆದಾಗ ಮೋದಿ ರಾಜೀನಾಮೆ ಕೊಟ್ಟಿದ್ರ, ಇವರಿಗೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡೋ ಉದ್ದೇಶ ಇದೆ ಅಂತ ಕಿಡಿಕಾರಿದ್ರು. When Godhra incident happened, whether Modi ji has resigned, several cases were also pending against at that time, even against Mr. Shah. See, don't target a particular person to damage his image. Through him, the party will also be damaged. ಸಿಎಂ ವಿರುದ್ಧದ ತನಿಖೆ ಬಗ್ಗೆ ಮಾತನಾಡಿದ HC ಮಹದೇವಪ್ಪ, ಬಿಜೆಪಿ ಜೆಡಿಎಸ್ನವರು ಸಿಎಂ ರಾಜೀನಾಮೆ ಕೇಳೋ ಅಧಿಕಾರವೇ ಇಲ್ಲ ಅಂದ್ರು. MB ಪಾಟೀಲ್ ಮಾತನಾಡಿ, ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂದ್ರೆ ಮಧು ಬಂಗಾರಪ್ಪ ಸಿಎಂ ಕಾನೂನು ಹೋರಾಟದಲ್ಲಿ ಗೆದ್ದು ಬರ್ತಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಮತ್ತು ನಮ್ಮ ಸರ್ಕಾರ ಯಾವುದೇ ತಪ್ಪನ್ನ ಮಾಡಿಲ್ಲ. ಜನರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೇವೆ. ಜನರಿಗೆ ಮಾತ್ರ ಅಧಿಕಾರ ಇದೆ ಹೊರತು ಇವ್ರು ಯಾರಿಗೂ ನಮ್ಮನ್ನ ರಾಜೀನಾಮೆ ಕೊಡಿ ಅಂತ ಕೇಳುವಂತ ಅಧಿಕಾರ ಇಲ್ಲ. ಅಷ್ಟಕ್ಕೂ ರಾಜೀನಾಮೆ ಕೊಡಕ್ಕೆ ಏನಾಗಿದೆ ಅಂತ, ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ? ಯಡಿಯೂರಪ್ಪ ಅವರು ಬೇಲ್ ಮೇಲಿದ್ದಾರೆ. ಒಂದು ಅಲ್ಲಿ ಅಲ್ಲಂ ಪಾಷಾ ಕೇಸ್ನಲ್ಲಿ ಬೇಲ್ ಮೇಲಿದ್ದಾರೆ, ನಾಟ್ ಟು ಅರೆಸ್ಟ್ ಅಂತ ಹೇಳಿ ನನ್ನ ಮನೆ ಕೊಟ್ಟರು. ಅಲ್ಲಂ ಪಾಷಾ ಬರಿದ ಹತ್ರ ಕೊಟ್ಟರು. ಒಂದು ಕೇಸ್ನಲ್ಲಿ ನಿರಾಣಿ ಅವರು ಒಂದು ಕೊಟ್ಟರು, ನಾಟ್ ಟು ಅರೆಸ್ಟ್ ಅಂತ ಹೇಳಿ ಬೇಲ್ ಮೇಗಿದ್ದಾರೆ. ಇನ್ನೊಂದು ಕಡೆ ಇಲ್ಲಿ ರಾಜ್ ಕೇಸ್ನಾಗ ಬೇಲ್ ಮೇಗಿದ್ದಾರೆ. ಇವ್ರೇನ್ ಮಾಡ್ತಾ ಇರ್ತಾರೆ? ಸಿದ್ದರಾಮಯ್ಯನವ್ರದ್ದು ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಾಥಮಿಕ ತನಿಖೆ ಆಗಿಲ್ಲ, ಅವರು ತಪ್ಪಿಸ್ತಾರೆ ಅಲ್ಲ. ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ನಾನು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ಕಾನೂನಿದೆ, ಕಾನೂನು ರೀತಿಯಲ್ಲಿ ಆಗಲಿ, ಕಾನೂನಲ್ಲಿ ಒಳ್ಳೆ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಗೆದ್ದು ಬರ್ತಾರೆ ಅಂತ. ಇತ್ತ ಬಿಜೆಪಿ ನಾಯಕರಂತೂ ಸಿಎಂ ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡಿ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ರಾಜೀನಾಮೆ ಕೊಡುವಂಥದ್ದು ಸೂಕ್ತವಾಗಿದೆ ಅನ್ನುವಂಥದ್ದು, ತನಿಖೆ ಮಾಡಲಿಕ್ಕೆ ಇಂಪಾರ್ಷಿಯಲ್ ಆಗಿ ತನಿಖೆ ಆಗಬೇಕು. ಫೇರ್ ಅಂಡ್ ಇಂಪಾರ್ಷಿಯಲ್, ಸಿದ್ದರಾಮಯ್ಯನವ್ರ ಮಾತೆ ಫೇರ್ ಅಂಡ್ ಇಂಪಾರ್ಷಿಯಲ್ ಇರಬೇಕು ಅಂತ. ಅಧಿಕಾರದಲ್ಲಿದ್ದರೆ ಹೇಗೆ ನ್ಯಾಯಯುತವಾಗಿ ತನಿಖೆ ಆಗುತ್ತೆ ಅಂತ ಸಿದ್ದರಾಮಯ್ಯನವರೇ 10 ಬಾರಿ ಹೇಳಿದ್ದಾರೆ. ಅವ್ರ ಮಾತು ಅವರೇ ಕೇಳಲ್ಲ ಅಂತ ಹೆಂಗೆ? ಯಡಿಯೂರಪ್ಪನ ಕೇಸ್ನಲ್ಲಿ ಅವ್ರು ಏನು ಮಾತಾಡೋದು ಅದನ್ನ ಶಬ್ದ ಪ್ರತಿ ನೆನಪು ಮಾಡ್ಕೊಂಡು ಡಿಸಿಷನ್ ತಗೋದು ಹೇಳಿದ್ರು. ಅವರು ತಿಳ್ಬೇಕಾದ್ರೆ ಒಬ್ಬ ಮಾಸ್ ಲೀಡರ್ ಅದನ್ನ, ಅವರು ಭಾಳಷ್ಟು ತೆಗೆದು ನೋಡಿದ್ದಾರೆ, ಅವರು ಭಾಳ ಹೋರಾಟ ಮಾಡಿದ್ದಾರೆ. ಅವ್ರಿಗೆ ಏನು ವಜೀರ ಆಗುತ್ತೆ ಈ ಸಂದರ್ಭ ಹೇಳೋದು ತಪ್ಪು. ಅವರು ನಿರ್ಣಯ ತಗೋಬೇಕಂತ, ಒಳ್ಳೆ ನಿರ್ಣಯ ತಗೋದು ಒಂದು ಆಸೆ. ಮಾನ್ಯ ಮುಖ್ಯಮಂತ್ರಿಗಳು ಸೇರಿದಂತೆ, ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ ಪಾರ್ಟಿ ಭೀತಿಗೊಳಗಾಗಿದೆ, ಭಯಭೀತರಾಗಿದ್ದಾರೆ. ಒಂದೊಂದು ಆದೇಶವು ಅವರನ್ನ ಭೀತಿಗೊಳಪಡಿಸಿದೆ. ತಮ್ಮ ಬಂಡವಾಳ ಹೊರಗೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ವರ್ತನೆ ಮಾಡ್ತಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ದಿನಕ್ಕೊಂದು ಸಂಕಷ್ಟ ಎದುರಾಗ್ತಿದೆ. ಮುಂದಿನ ಕಾನೂನು ಹೋರಾಟ ಹೇಗಿರಲಿದೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9